ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ವೈರಲ್ ಆಗ್ತಿದೆ, ತುಂಬ ಚೆಂದ ಕಾಣ್ತಾ ಇದ್ದೀವಿ ಕೂಡ. ಬಟ್ ಹೇರ್ ಕೇರ್ ರುಟೀನ್ ಹೇಗಿರುತ್ತೆ ನಮಗೂ ಸ್ವಲ್ಪ ಹೇಳಿ. ಡೈಲಿ ಸ್ನಾನ ಮಾಡಬೇಕಮ್ಮ, ನಂಬರ್ 1. ಓಕೆ, ರಾತ್ರಿ ಹೊತ್ತು ಎಷ್ಟೇ ಲೇಟ್ ಆಗಿದ್ರು ಕಾರ್ಯಕ್ರಮ, ಬೆಳಗ್ಗೆ ಸ್ನಾನ ಮಾಡಬೇಕು. ಇಲ್ಲ ಅಂದರೆ ಇದೇ ಕೂದಲಲ್ಲಿ ಹೆಂಗೆ ಕಾಣಿಸ್ತೀವಿ ಅಂದರೆ ಮಾತ್ರ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ ಕರ್ಲಿ ಹೇರ್ಸ್ ಇದ್ದಾಗ ನೀವು ಬೆಳಗ್ಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಸ್ವಲ್ಪ ಧೈರ್ಯ ಬೇಕು ನಮಗೆ ನೋಡೋಕೆ ಅವಾಗ. ಹೌದು. No, nothing. There is a particular thing we have to take. Let's leave it. I feel like I'm doing some hair endorsement right now. ಬ್ಯೂಟಿಫುಲ್. ಸಿ, ಈ ಥರ ನಡೀತಾ ಇರ್ಬೇಕು ನಮ್ಮ ಚಿತ್ರರಂಗದಲ್ಲಿ, ಅವಾಗಲೇ ಒಳ್ಳೇದಾಗೋದು. ಪ್ರತಿಯೊಬ್ಬರೂ ಇಲ್ಲಿ ಕಲಾವಿದರಿಲ್ಲ, ಸಿನಿಮಾ ಓಡ್ತಾ ಇಲ್ಲ, ಸಿನಿಮಾ ಮಾಡೋಕ್ಕೆ ಬರಲ್ಲ ಅನ್ನೋರು ಎಲ್ಲರಿಗೂ ಒಂದು ಪಾಠ ಇದು, ಗೊತ್ತಾಯ್ತಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಕಲಾವಿದರಿಲ್ವಾ? ಎಷ್ಟು ಕಲಾವಿದರಿದ್ದಾರೆ, ಎಂತೆಂಥ ಕಲಾವಿದರಿದ್ದಾರೆ ಹೇಳಿ. ನಾನು ಕೆಲವ್ರದ್ದು ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ, ಯಾರಿದ್ದಾರೆ ಈಗ ಏನು ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾಯಿಲ್ಲ. ಯಾಕೆ ರಿಷಬ್ ಹೀರೋ ಅಲ್ವಾ, ಧ್ರುವ ಹೀರೋ ಅಲ್ವಾ, ಗಣೇಶ್ ಹೀರೋ ಅಲ್ವಾ, ಯಾರ್ದು ಹೀರೋಗಳಿಲ್ವಾ? ಹೊಸಬ್ರು ಬರ್ತಾಯಿಲ್ಲ, ದುನಿಯಾ ವಿಜಯ್ ಹೀರೋ ಅಲ್ವಾ, ಶಿವಣ್ಣ, ಉಪೇಂದ್ರ ಅವರಾಗಲಿ, ಇನ್ನೊಬ್ಬರು ಎಷ್ಟು ಜನ ಬೇಕ್ರಿ, ರಕ್ಷಿತ್ತು, ಈಗ ಸೂ ಫ್ರಮ್ ಶೋ ಅಂತ ಹೇಳ್ತೀನಿ, ಯಾರು ಅಂತಲೇ ಗೊತ್ತಿಲ್ಲ. ಇಷ್ಟು ಕಲಾವಿದರುಗಳಿರೋಂಥ ಚಿತ್ರರಂಗ ನಮ್ಮದು. ಕರೆಕ್ಟ್. ಹಾಗಿರ್ಬೇಕಾದ್ರೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೂ ನೋವು ಮಾಡೋದಲ್ಲ, ನಾವು ಮಾತಾಡೋಕ್ಕೆ ಬರುತ್ತೆ ಅಂತ. ಎಷ್ಟು ಕಲಾವಿದರು ಇಲ್ಲಿ, ಎಂತೆಂಥ ಸಿನಿಮಾ, ಎಂಥ ಸಿನಿಮಾ ಮಾಡ್ತಾರೆ, ಎಲ್ಲೂ ಹೋಗಿದ್ದಾರೆ ಅವರು ಇವತ್ತು. ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಹಿಯರ್? ಈ ಥರ ಇರಬೇಕಾದ್ರೆ ಸಿನಿಮಾನೇ ಹೋಗಲ್ಲ, ಸಿನಿಮಾ ಇಲ್ಲ, ಚಿತ್ರರಂಗ ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಗೊತ್ತಾ? ಎಷ್ಟು ಜನಕ್ಕೆ ಧೈರ್ಯ ಆಗುತ್ತಾ ಇವತ್ತು? ನಮ್ಮನೆಗೆ ಬರ್ತಾರೆ ಇವಾಗ ಎಲ್ಲರೂ ಟ್ರೈಲರ್ ತೋರ್ಸೋಕ್ಕೆ. ಸರ್, ಆ ಸಿನಿಮಾ ಹೋಗಿದ್ದು ನಮಗೊಂದು ಧೈರ್ಯ ಬಂದಿದೆ ಸರ್, ನಮಗೊಂದು ಧೈರ್ಯ ಬಂದಿದೆ. ವಿ ಆಲ್ ನೀಡ್ ದಟ್ ಹೋಪ್ ಸರ್. ಇಟ್ಸ್ ಲೈಕ್ ಎ ಟೆಂಪಲ್. ನಾವು ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ? ಏನೇ ತೊಂದರೆ ಇದ್ದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪಲ್ಲಿ ಬರ್ತೀವಲ್ಲ, ಏನೋ ಮಾಡಿದ್ದೀನಪ್ಪ, ಹರಕೆ ಹೇಳ್ಕೊಂಡಿದ್ದೀನಿ, ನೋಡೋಣ, ಏನೋ ಇರ್ಬೋದು. ಇಟ್ಸ್ ಲೈಕ್ ದಟ್. ಎನಿ ನ್ಯೂ ಫಿಲ್ಮ್ ದಟ್ ಡಸ್ ವೆಲ್ ಇಟ್ಸ್ ಲೈಕ್ ಅ ಟೆಂಪಲ್ ಟು ದ ಅದರ್ಸ್. ಇಟ್ಸ್ ಎ ಗ್ರೇಟ್ ಥಿಂಗ್ ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್. ಅವ್ರನ್ನ ಆ್ಯಕ್ಚುಲಿ ನಾನು ಆ ಡೈರೆಕ್ಟ್ರು ಬಂದಾಗ ಭಾಳ ಒಂದು ಒಳ್ಳೆ ಕತೆ ಹೇಳಿದ್ರು ಅವರು. ಸರ್, ನಾನು ನಿಮ್ಮನ್ನು ಭೇಟಿ ಮಾಡಿದ್ದೀನಿ ಅಂದರು. ಯಾವಾಗ? ಅವರು ಏನಾಗಿದೆ, ಒಂದು ತುಂಬ 2018 ಸಮಥಿಂಗ್ ಲೈಕ್ ದಟ್ ಆರ್ 19, ಐ ಆಮ್ ನಾಟ್ ಶ್ಯೂರ್, ಒಂದು ತುಳು ಫಿಲಮು ಆಡಿಯೋ ಫಂಕ್ಷನಿಗೆ ಕರೆದ್ರು ನನಗೆ. ನಾನು ಅವಾಗ ಆಗುತ್ತೆ ಆಗಲ್ಲ ಹೇಳ್ಬೇಕಾದ್ರೆ ರಾಜೇಶ್ ಭಟ್ ಅಂತ ಒಬ್ಬರು ಸ್ನೇಹಿತರು ಫೋನ್ ಮಾಡಿಬಿಟ್ಟು, ಭಾಳ ಒಳ್ಳೆ ಹುಡುಗರು, ಬಂದರೆ ಆಗುತ್ತೆ ಅಂದಾಗ ಅವ್ರು ಹೇಳಿದ್ರು ಅಂತ ನಾನೇ ಟಿಕೆಟ್ ಹಾಕ್ಕೊಂಡೋಗಿ, ನಾನೇ ರೂಮ್ ಹಾಕ್ಕೊಂಡು ಒಂದು ಹೋಟ್ಲಲ್ಲಿ. ಅವ್ರು ಅಲ್ಲಿವರೆಗೂ ಪೋಸ್ಟ್ ಹಾಕಕ್ಕೆ ಹೆದರ್ತಾ ಇದ್ರು. ಬೇರೆಯವರೆಲ್ಲ ಹೇಳ್ತಾರೆ ಕೈ ಕೊಟ್ಬಿಟ್ಟಾರು, ಬರಲ್ಲ, ಯಾರು ಬರ್ತಾರೆ ಅಂತ. ಆ ಫಂಕ್ಷನ್ಗೆ ಹೋಗಿದ್ದೆ ನಾನು, ತುಂಬ ಜನ. ಅವಾಗ ಆ ಸಿನಿಮಾದ ನಿರ್ದೇಶಕರಂತವ್ರು, ಏನದು ಹೆಸರು? ಅಲ್ಲ, ಅವ್ರು ಡೈರೆಕ್ಟರ್ದಲ್ಲ, ಅವ್ರಿಗೆ ಕೇಳಿ ಹೇಳ್ತಾರೆ. ಸೊ ಅವ್ರು ಹೇಳಿದ್ರು, ನನ್ನ ಸಿನಿಮಾಗೆ ಆಡಿಯೋ ಫಂಕ್ಷನಿಗೆ ಬಂದಿರಿ ಸರ್, ಅದನ್ನು ಹೇಗೆ ಬರೀಲಿ ನಾನು ಅಂತ. ಸೊ ಐ ಗೆಸ್ ವಾಟ್ ದ ಮಾರಲ್ ಆಫ್ ದಿ ಸ್ಟೋರಿ, ನೀವು ಯಾವ್ದಾದ್ರು ಒಳ್ಳೆ ಜೆಸ್ಚರ್ ಯಾರಿಗಾರು ತೋರಿಸ್ತೀರಲ್ಲ, ಇಟ್ ಕಮ್ಸ್ ಬ್ಯಾಕ್ ಟು ಯು, ದಟ್ಸ್ ಆಲ್ ಇಟ್ ಇಸ್. ಸೊ ದೇ ರಿಮೆಂಬರ್ ದಟ್. ಏನಂದ್ರೆ ನಾನು ಈ ಸಿನಿಮಾ ಸಕ್ಸಸ್ ಆದೆ ಅಂತ ನಾನು ಮೀಟ್ ಮಾಡಿ ಅಂತ ಅವ್ರಿಗೆ ಒಂದು ವಿಶಸ್ ಮಾಡಬೇಕಿತ್ತು. ಬಟ್ ದೇ ರಿಮೆಂಬರ್ ದ್ಯಾಟ್ ಆ್ಯಂಡ್ ದೇ ಆರ್ ಸೋ ಹಂಬಲ್. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಟು ಸಿ ದಟ್. ದೇ ಆರ್ ಎ ಗ್ರೇಟ್ ಜಾಬ್. ಯಾರು ಕರೆದ್ರು? ಮೈಕ್ ತೊಗೊಳ್ಳಿ ನೀವು. ಸರ್, ಜೆಪಿ ತುಮ್ಮಿನಾಥ್ ಜೊತೆ SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.